ಸರ್ ಹಳ್ಳಿಗಳ ಕಡೆ ಎಲ್ಲ ಇವಾಗ 40 ದಿವಸಕ್ಕೇನೆ ಫಾರಂ ಕೋಳಿ ಸಾಕ್ತಾ ಇದಾರೆ. ಬೈಲರು ಫಾರಂ ಇವೆಲ್ಲ ಸಾಕೊಂಡ್ ಹೋಗ್ತಾ ಇದಾರೆ. ಜನಗಳಿಗೆ ನಾವು ಇಲ್ಲಿ ಹಳ್ಳಿ ಬಂದು ನಾವು ಸಮಗ್ರ ಖುಷಿನಲ್ಲಿ ನಾಟಿ ಎಲ್ಲ ಪ್ರತಿಯೊಂದು ಕೋಳಿ ಆಗ್ಲಿ ಮೇಕೆ ಆಗ್ಲಿ ಒಂದು ಕುರಿ ಆಗ್ಲಿ ಪ್ರತಿಯೊಂದು ನಾಟಿ ಕೋಳಿ ನಾಟಿ ಕುರಿಗಳೇ ಸಾಕ್ಬಿಟ್ಟು ಎಲ್ಲ ಹಳ್ಳಿನಲ್ಲಿ ಇದ್ ಮಾಡ್ಬೇಕಂತ ಹೇಳ್ಕೊಂಡು ನಾವ್ ಬಂದಿದ್ದು. ಸರ್ ಇದು ಮೊಟ್ಟೆ ಕೋಳಿಗೆ ಅಂತ ಹೇಳಿ ನಾವು ಇದು ಶೆಡ್ ಮಾಡಿರೋದು. ಬರೀ ಇದಿಲ್ಲಿ ಪ್ಯೂರ್ ನಾಟಿ ಕೋಳಿನೇ ಸರ್ ಇಲ್ಲಿ ಇರೋದು. 1000 ಇದೆ. ಇದು ದಿನ ನಮ್ಗೆ 200-300 ಮೊಟ್ಟೆ ಬರ್ತಾ ಇದೆ. ನಮ್ಗೆ 1000 ಕೋಳಿಯಿಂದ 300-400 ಮೊಟ್ಟೆ ಬರ್ತಾ ಇದೆ. ನಮ್ಗೆ ಇಲ್ಲಿ ತೋಟದ ಹತ್ರನೇ ಬಂದು ಎಲ್ಲಾರು ಪರ್ಚೇಸ್ ಮಾಡ್ತಾರೆ. ಬೇಕು ಅನ್ನೋರು ಬೆಂಗಳೂರಿಗೆ ಹೇಳ್ತಾರೆ. ಬೇಕು ಅನ್ನೋರ್ಗು ಬೆಂಗಳೂರಲ್ಲಿ ನಮ್ಮ ಮನೆ ಇರೋದ್ರಿಂದ ಅಲ್ಲಿಂದ ನಾವು ಅವ್ರಿಗೆ ನಂಬರ್ ಹಾಕಿರ್ತೀವಿ. ಅವ್ರು ಬಂದು ತಗೊಂಡ್ ಹೋಗ್ತಾರೆ. ಸರ್ ನಾವ್ ಅರ್ಧ ಎಕರೆ ಕಾಂಪೌಂಡ್ ಹಾಕಿದೀವಿ. ಅವು ಎಲ್ಲ ಆಚೆನೆ ಮೇಯೋದು. ನಾವ್ ರಾತ್ರಿ ಮಾತ್ರ ಅವು ಬಂದು ಇಲ್ಲಿ ಕುತ್ಕೊಳ್ಳೋದಿಕ್ ಮಾತ್ರ ಇಲ್ಲಿ ನಾವು ಶೆಡ್ ಮಾಡ್ಕೊಂಡಿರೋದು. ಬೆಳೆ ಎಲ್ಲ ಹೊರಗಡೆ ಮೇಯ್ತೇವೆ ಸರ್. ಅವಕ್ಕೆಲ್ಲ ಫುಡ್ ಎಲ್ಲ ರಾಗಿ, ಭತ್ತ, ಜೋಳ, ಅಕ್ಕಿ ಈ ತರ ನಾವು ಕೊಡೋದು.